ಹಾಸನಾಂಬೆ ಸನ್ನಿಧಿಗೆ ಜನಸಾಗರವೇ ಹರಿದು ಬರ್ತಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದರ ಬೆನ್ನಲ್ಲೇ ಸಿನಿಮಾ ರಂಗದ ನಟ ನಟಿಯರ ದಂಡೆ ದೇವಿ ಸನ್ನಿಧಿಗೆ ಬಂದಿತ್ತು. ತಾಯಿ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆದು ವಾರವೇ ಆಗೋಯ್ತು. ಮೊದಲ ದಿನದಿಂದ ಶುರುವಾದ ಭಕ್ತರ ಭಕ್ತಿಯ ದೀಪ ಪ್ರಜ್ವಲಿಸುತ್ತಲೇ ಇದೆ. ಪ್ರತಿನಿತ್ಯವೂ ಕೂಡ ಲಕ್ಷ ಲಕ್ಷ ಜನ ತಾಯಿ ಸನ್ನಿಧಿಗೆ ಬಂದು ಹೋಗ್ತಿದ್ದಾರೆ. ಸಾರ್ವಜನಿಕರಿಗೆ ದೇವಿ ದರ್ಶನಕ್ಕೆ ಅವಕಾಶ ನೀಡಿ ಇವತ್ತಿಗೆ 6ನೇ ದಿನ. ಹೀಗಾಗಿ ಇವತ್ತು ರಾಜಕೀಯ ಗಣ್ಯರ ಜೊತೆ ಸಿನಿಮಾ ತಾರೆಯರು ಕೂಡ ತಾಯಿ ಸನ್ನಿಧಿಗೆ ಬಂದು ಶಿರಬಾಗಿ ಹೋಗಿದ್ದಾರೆ. ಇವತ್ತು ಶುಭ ಮಂಗಳವಾರ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಿನ್ನೆಯಷ್ಟೇ ಕುಟುಂಬ ಸಮೇತರಾಗಿ ಆಗಮಿಸಿದ್ದ ಡಿಸಿಎಂ ಡಿಕೆಶಿ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ರು. ಹೀಗಾಗಿ ಇವತ್ತು ಹಾಸನಕ್ಕೆ ಆಗಮಿಸಿದ ಸಿದ್ದು ಜಿಲ್ಲಾಡಳಿತದ ವಾಹನದಲ್ಲೇ ದೇಗುಲಕ್ಕೆ ಆಗಮಿಸಿದ್ರು. ಈ ವೇಳೆ ಜನಪದ ಕಲಾ ತಂಡಗಳು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ವು. ಈ ರಾಜ್ಯಕ್ಕೆ ಎಂದು ಶಾಂತಿ ನೆಮ್ಮದಿ ಮಳೆ ಬೆಳೆ ಇನ್ನು ಹಾಸನಾಂಬೆ ದರ್ಶನಕ್ಕೆ ಸಿನಿಮಾ ತಾರೆಯರ ದಂಡೆ ಆಗಮಿಸಿತ್ತು. ನಟಿ ಮಾಳವಿಕಾ, ಜಯಮಾಲಾ, ಶ್ರುತಿ, ಶಶಿಕುಮಾರ್ ಸೇರಿದಂತೆ ಹಲವು ಸಿನಿ ತಾರೆಯರು ದೇಗುಲಕ್ಕೆ ಭೇಟಿ ನೀಡಿ ತಾಯಿ ಹಾಸನಾಂಬೆಯನ್ನ ಕಣ್ತುಂಬಿಕೊಂಡ್ರು. ಇನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಹಾಗೂ ಈ ಬಾರಿಯ ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಕೂಡ ಹಾಸನಾಂಬೆ ಸನ್ನಿಧಿಗೆ ಆಗಮಿಸಿದ್ರು. ತಾಯಿ ಹಾಸನಾಂಬೆಯ ದರ್ಶನ ಪಡೆದ ಮುಷ್ತಾಕ್ ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ರು. ತಾಯಿಯ ಕೈ ಬೆರಳು ಹಿಡ್ಕೊಂಡು ಬರ್ತಿದ್ದಲ್ಲ, ಆವಾಗದಿಂದ ಇದುವರೆಗೂ ಕೂಡ ಬರ್ತಾನೆ ಇದ್ದೀನಿ ನಾನು. ಇದು ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ. ಒಟ್ನಲ್ಲಿ 6ನೇ ದಿನವೂ ತಾಯಿ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬಂದಿದ್ದು ಒಟ್ಟು 13 ದಿನಗಳ ಕಾಲ ಹಾಸನಾಂಬೆ ದೇಗುಲ ತೆರೆದಿರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಂದನ್ ಶೆಟ್ಟಿ ಮಾಜಿ ಪತ್ನಿ ನಿವೇದಿತಾ ಗೌಡ ಮತ್ತೆ ಟ್ರೆಂಡಿಂಗ್ನಲ್ಲಿದ್ದಾರೆ. ರೀಲ್ಸ್ನಲ್ಲಿ ಅಬ್ಬರಿಸ್ತಾ ಇದ್ದ ನಿವಿ ಈಗ ಐಟಂ ಡ್ಯಾನ್ಸ್ನಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಇದೇ ಖುಷಿಯಲ್ಲಿ ತಮ್ಮ ಬದುಕಿನ ಕತೆ ಬಿಚ್ಚಿಟ್ಟಿದ್ದಾರೆ. ನಿವೇದಿತಾ ಗೌಡ ಚಂದನವನದ ಬೇಬಿ ಡಾಲ್, ಸೋಷಿಯಲ್ ಮೀಡಿಯಾದ ಹಾಟ್ ಬ್ಯೂಟಿ. ಅಷ್ಟೇ ಯಾಕೆ, ಪಡ್ಡಿಗಳ ಪಾಲಿನ ಎವರ್ಗ್ರೀನ್ ಚೆಲುವೆ. ಇನ್ಸ್ಟಾಗ್ರಾಂನಲ್ಲಿ ಆಗಾಗ ಬೆಂಕಿ ಹಚ್ಚೋ ಬೆಳದಿಂಗಳ ಬಾಲಿಗೆ ಲಕ್ಷ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಚಂದನ್ ಶೆಟ್ಟಿಯಿಂದ ದೂರವಾದ್ಮೇಲೆ ಬಣ್ಣದ ಬದುಕಿನ ಕಡೆ ಗಮನ ಕೊಟ್ಟಿರೋ ನಿವೇದಿತಾ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ. ಸಿನಿಮಾ ಕಿರುತೆರೆ ಅಂತ ಫುಲ್ ಬ್ಯುಸಿ ಆಗಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಪ್ರೀತಿಸಿ ಮದುವೆಯಾದವರು, 100 ಕಾಲ ಜೊತೆಯಾಗಿರ್ಬೇಕು ಅಂತ ಕನಸನ್ನ ಕಂಡವರು. ಆದ್ರೆ 4 ವರ್ಷಕ್ಕೆ ಇವರ ಸಂಬಂಧ ಮುರಿದು ಬಿತ್ತು. ಈ ಬಗ್ಗೆ ಚಂದನ್ ಶೆಟ್ಟಿ ಹಲವು ಬಾರಿ ಮಾತನಾಡಿದ್ದಾರೆ. ನಿವಿ ಹಾಗೂ ಚಂದನ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ಯಾಕೆ, ಗಂಡ ಹೆಂಡತಿ ದೂರ ಆಗಿದ್ಯಾಕೆ ಅನ್ನೋದನ್ನ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ನಿವೇದಿತಾ ಮಾತ್ರ ಎಲ್ಲೂ ಮಾತನಾಡಿರ್ಲಿಲ್ಲ. ಇದೀಗ ಫಾರ್ ದ ಫಸ್ಟ್ ಟೈಮ್ ನ್ಯೂಸ್ 18 ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ವೈಯಕ್ತಿಕ ಬದುಕಿನ ಜೊತೆಗೆ ಸಿನಿಮಾ ಬದುಕಿನ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ. ಸಾಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಲಿರಿಕ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಾಂಗ್. ಸೊ ವೇಟ್ ಮಾಡ್ತಿದ್ದೀನಿ ನಾನು. ಇವಾಗ ಮೂವೀಸ್ November 7th ರಿಲೀಸ್ ಆಗ್ತಿದೆ. ಸೊ ನಾನು ಕೂಡ ವೇಟ್ ಮಾಡ್ತಿದ್ದೀನಿ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋದಕ್ಕೆ. ಎಷ್ಟು ದಿನ ಕಿರುತೆರೆ ಮತ್ತು ರೀಲ್ಸ್ ಮಾಡ್ಕೊಂಡಿದ್ದ ನಿವೇದಿತಾ ಈಗ ಐಟಂ ಸಾಂಗ್ ಒಂದಕ್ಕೆ ಸೊಂಟ ಬಳಕಿಸಿದ್ದಾರೆ. ಈ ಹಾಡು ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಇದೇ ಖುಷಿಯಲ್ಲಿ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದಾರೆ ನಿವಿ. ಡಿವೋರ್ಸ್ ಆದ್ಮೇಲೂ ಕೂಡ ಚಂದನ್ ಮತ್ತು ನಿವೇದಿತಾ ಟಚ್ ನಲ್ಲಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಈ ಬಗ್ಗೆ ಮಾತನಾಡಿದ ನಿವೇದಿತಾ, ಈ ಹಿಂದೆ ಮಾಡಿದ್ದ ತಪ್ಪನ್ನ ನಾನು ಮತ್ತೆ ಮಾಡಲ್ಲ. ನಾವಿಬ್ಬರು ಯಾವುದೇ ಟಚ್ ನಲ್ಲಿಲ್ಲ. ಚಂದನ್ ಶೆಟ್ಟಿ ಅನ್ನೋದು ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ. ಮತ್ತೆ ಏನಾದ್ರು ಚಂದನ್ ಶೆಟ್ಟಿ ಅವರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕರೆ? ಇಲ್ಲ,
ಮತ್ತೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡಲ್ಲ. ಆಕ್ಟಿಂಗ್ ಆದ್ರೂ ಆಗಿರ್ಲಿ ಏನಾದ್ರೂ ಆಗಿರ್ಲಿ, ಐ ಡೋಂಟ್ ವಾಂಟ್ ಟು ಡೂ ಇಟ್. ಇವಾಗ ಆಲ್ರೆಡಿ ಒಂದು ಕಮಿಟ್ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ. ಬಟ್ ಐ ವಿಶ್ ಎವ್ರಿ ಒನ್ ಬೆಸ್ಟ್ ಆಫ್ ಲಕ್, ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಚಂದನ್ ಮತ್ತು ನಿವಿ ದೂರ ದೂರ ಆದ್ಮೇಲೂ ಒಂದು ಸಿನಿಮಾ ಮಾಡಿದ್ರು. ಮುದ್ದು ರಾಕ್ಷಸಿ ಅನ್ನೋ ಚಿತ್ರದಲ್ಲಿ ಡ್ಯುಯೆಟ್ ಹಾಡಿದ್ರು. ಈ ಬಗ್ಗೆ ಮಾತನಾಡಿದ ನಿವೇದಿತಾ, ಇನ್ಮುಂದೆ ಯಾವುದೇ ಕಾರಣಕ್ಕೂ ಚಂದನ್ ಶೆಟ್ಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸದ್ಯ ಸಿನಿಮಾ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಿರೋ ನಿವಿ ಒಬ್ಬಂಟಿ ಜೀವನವನ್ನೇ ಎಂಜಾಯ್ ಮಾಡ್ತಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ರಾಜ್ಯಾದ್ಯಂತ ಮಳೆ ಆರ್ಭಟದಿಂದ ರೈತ ವರ್ಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ಮಳೆಗೆ ಹಾನಿಯಾಗೋ ಮೂಲಕ ರೈತರಿಗೆ ಸಿಡಿಲು ಬಡಿದಂತಾಗಿತ್ತು. ರಾಜ್ಯ ಸರ್ಕಾರ ಬೆಳೆ ನಷ್ಟದ ಸಮೀಕ್ಷೆಗೆ ಆದೇಶವನ್ನ ನೀಡಿತ್ತು. ಆದರೆ ಸಮೀಕ್ಷೆ ಮುಗಿಸಿ 2 ತಿಂಗಳಾದ್ರೂ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ. ನಿರಂತರ ಮಳೆಗೆ 97,000 ಹೆಕ್ಟೇರ್ ಬೆಳೆ ನಾಶ. ಸಮೀಕ್ಷೆ ಮುಗಿದ್ದು 2 ತಿಂಗಳಾದರೂ ಸಿಕ್ಕಿಲ್ಲ ಪರಿಹಾರ. ಮಳೆ ಮಳೆ ಮಳೆ, ಭೀಕರ ಮಳೆ, ಹಗಲು ರಾತ್ರಿ ಬಿಡದೆ ಸುರಿದ ಮಳೆ. ಏಪ್ರಿಲಲ್ಲಿ ಶುರುವಾದ ಪೂರ್ವ ಮುಂಗಾರು ಮಳೆ ಸತತ 4 ತಿಂಗಳ ಕಾಲ ಸುರಿದು ರೈತರ ಬೆಳೆಯನ್ನೇ ನಾಶ ಮಾಡಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಹೊರತಾಗಿಲ್ಲ. ಆರಂಭದಲ್ಲಿ ರೈತರು ಮುಂಗಾರು ಮಳೆಯಿಂದ ಬಿತ್ತನೆ ಕಾರ್ಯ ಮಾಡಿದ್ರು. ಬಳಿಕ ನಿರಂತರ ಮಳೆಗೆ ರೈತರು ಹೈರಾಣಾಗಿ ಹೋಗಿದ್ರು. ಎಲ್ಲೋ ಅಷ್ಟಿಷ್ಟು ಅಳಿದುಳಿದ ಬೆಳೆ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಮಳೆ ಸುರಿದು ಬೆಳೆ ಕೊಳೆತು ಹೋಯಿತು. ಜಿಲ್ಲೆಯಲ್ಲಿ ಒಟ್ಟು 97,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಮುಂಗಾರು ಬೆಳೆ ಕೈಕೊಟ್ಟು ಹಿಂಗಾರು ಬಿತ್ತನೆ ಮಾಡಲು ಈಗ ರೈತರ ಬಳಿ ಹಣನೂ ಇಲ್ಲ. ಸರ್ಕಾರ ನೀಡಿದ ಭರವಸೆಯಂತೆ ಪರಿಹಾರದ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ರೆ ಬೀಜ ಗೊಬ್ಬರ ಖರೀದಿಗೆ ಅನುಕೂಲ ಆಗತ್ತೆ ಅಂತ ರೈತರು ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಂದು ಬೆಳೆ ಸಮೀಕ್ಷೆಯನ್ನು ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಸರ್ಕಾರ ಇನ್ನೂವರೆಗೂ ನಮ್ಗೆ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ರೈತರಿಗೆ ನಾವು ಅದರಿಂದ ಕೃಷಿಯನ್ನು ಅವಲಂಬಿತರಾಗಿರೋದ್ರಿಂದ ಹಣ ಬಿಡುಗಡೆ ಮಾಡಿದ್ರೆ ನಮ್ಗೆ ಹಿಂಗಾರೆ ಬಿತ್ತನೆ ಯಾಕಂದ್ರೆ ಖರೀದಿ ಮಾಡೋಕೆ ನಮ್ಮ ಕಡೆ ಹಣ ಇಲ್ಲ. ಯಾಕಂದ್ರೆ ಪೀಕನ್ನು ನಾಶ ಹೋದಾಗ ನಾವು ಹಣ ಎಲ್ಲಿಂದ ತರೋನು. ಆದರೆ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಹಣ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿಯಾಗಿರೋದು ಗೊತ್ತಾಯಿತು. ಧಾರವಾಡ ಜಿಲ್ಲಾಡಳಿತ ಸರ್ವೆ ಕಾರ್ಯ ನಡೆಸಿತ್ತು. ರಾಜ್ಯ ಸರ್ಕಾರ ವರದಿ ಕೇಳುವಷ್ಟರಲ್ಲಿ ಜಿಲ್ಲಾಡಳಿತ ಆಗಲೇ ವರದಿ ರೆಡಿ ಮಾಡಿ ಸಲ್ಲಿಸಿತ್ತು. ಈಗಾಗಲೇ ಮುಂಗಾರು ಬೆಳೆದು ಕೈ ಸುಟ್ಕೊಂಡಿರೋ ರೈತರಿಗೆ ಹಣದ ಅವಶ್ಯಕತೆ ಬಹಳಷ್ಟಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ಅಲ್ಲ, ಒಂದು ಇಡೀ ಸ್ಟೇಟಿಗೆ ಧಾರವಾಡ ನಂಬರ್ 1 ಇದ್ದೀವಿ. ಸರ್ವೆ ನಂಬರ್ ವೈಸು ನಾವೆಲ್ಲ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಕೊಟ್ಟಾಗಿದೆ. ಇನ್ನೊಂದು ವಾರ 10 ದಿವಸಗಳಲ್ಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ವೀಕ್ ಆರ್ 10 ಡೇಸ್ ಸರ್ಕಾರದ ನಿಗದಿಪಡಿಸಿರ್ತಕ್ಕಂಥ ಏನು ಪರಿಹಾರ ಕೊಡಬೇಕು ಎಲ್ಲರ ಅಕೌಂಟಿಗೆ ಡಿಬಿಟಿ ಆಗುತ್ತೆ. ಅದು ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅದರ ಪ್ರಕಾರ. ಒಟ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಮಳೆಯಿಂದ ರೈತರು ರೋಸಿ ಹೋಗಿದ್ದಾರೆ. ಸರ್ಕಾರ ಕೂಡಲೇ ಪರಿಹಾರಧನ ಬಿಡುಗಡೆ ಮಾಡಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.